ನಮಸ್ಕಾರ ಎಲ್ಲರಿಗೂ. ನಮ್ಮ ಅಭಿಲಾಷ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದೊಂದು ಶಾರ್ಟ್ ವಿಡಿಯೋ. ನಾವು ಒಂದು ದೇವಸ್ಥಾನಗಳಿಗೆ ಟ್ರಿಪ್ಪು ಹೋಗ್ತಾ ಇರೋದು ಫ್ಯಾಮಿಲಿ ಜೊತೆ. ಏಕೆ ಅಂದರೆ ಇಲ್ಲಿ ಮೇಜರ್ ಬಂದು ನನ್ನ ಮಗನಿಗೆ ಅನ್ನಪ್ರಸನ್ನ ಮಾಡಿಸ್ಬೇಕು ಅಂತ ಹೊರನಾಡಿನಲ್ಲಿ. ಅದಕ್ಕೋಸ್ಕರ ಹಾಗೆ ಸುತ್ತಮುತ್ತ ಇರೋ ದೇವಸ್ಥಾನಗಳು ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಸೊ ತುಮಕೂರಿಂದ ಬೆಳಗ್ಗೆ 6 ಗಂಟೆಗೆ ಬಿಟ್ವಿ. ಫಸ್ಟು ಹೋಗಿದ್ದು ಕುಕ್ಕೆ ಸುಬ್ರಹ್ಮಣ್ಯ. 12 ಗಂಟೆಗೆ ರೀಚ್ ಆದ್ವಿ. ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಮತ್ತು ನಾವು ಸೌತಡ್ಕ ಗಣಪತಿಗೆ ಬಂದ್ವಿ. ಆನ್ ದಿ ವೇ ಟು ಧರ್ಮಸ್ಥಳ ಮತ್ತು ಕುಕ್ಕೆ ಮಧ್ಯದಲ್ಲಿ ಸಿಗುತ್ತೆ ಇದು. ಸೊ ಸೌತಡ್ಕ ಗಣಪತಿಯಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿ ಗಂಟೆ ಕಟ್ಟಿ ಅಲ್ಲಿಂದ ಧರ್ಮಸ್ಥಳ ರೀಚ್ ಆದ್ವಿ. ಧರ್ಮಸ್ಥಳದಲ್ಲಿ ನಾವು ಬಂದಾಗ 3 ಗಂಟೆ ಆಗಿತ್ತು. ಆದರೆ ದೇವಸ್ಥಾನ 5 ಗಂಟೆಗೆ ಓಪನ್ ಆಯಿತು. 5 ಗಂಟೆಗೆ ದರ್ಶನ ಮಾಡಿಕೊಂಡು ಅಲ್ಲಿಂದ ಸೂರ್ಯ ಟೆಂಪಲ್ಗೆ ನಾವು ರೀಚ್ ಆದ್ವಿ. ಇಲ್ಲಿ ಸದಾಶಿವ ರುದ್ರ ದೇವರು ದರ್ಶನ ಮಾಡಿಕೊಂಡು ಹಂಗೆ ಅಲ್ಲಿ ಹರಕೆ ಕಟ್ಕೊಂಡವರು ಹರಕೆ ಕಟ್ಕೊಬೋದು. ಏನಾದರೂ ವಿಶಸ್ ಇದ್ದರೆ ಅದು ಮಣ್ಣಿಂದು ಹರಕೆ ತೀರಿಸ್ಬೇಕು. ಆಮೇಲೆ ಹರಕೆ ಎಲ್ಲ ಕಂಪ್ಲೀಟಾಗಿ ಸಕ್ಸಸ್ ಆದರೆ ಸೊ ಅದು ಸದಾಶಿವ ರುದ್ರ ದೇವರಿಂದ ಹೊರನಾಡಿಗೆ ಬಂದು ಆಲ್ಟ್ ಆದ್ವಿ. ಮತ್ತು ಹೊರನಾಡಿನಲ್ಲಿ ಮೇಜರ್ ನಾವು ಪ್ಲ್ಯಾನ್ ಇದ್ದಿದ್ದು ಮಗುಗೆ ಅನ್ನಪ್ರಸನ್ನ ಮಾಡಿಸ್ಬೇಕು ಅಂತ. ಅನ್ನಪ್ರಸನ್ನ ಬಂದ್ಬಿಟ್ಟು 6ನೇ ತಿಂಗಳು ಮತ್ತು 8ನೇ ತಿಂಗಳಲ್ಲಿ ಮಾಡಿಸ್ತಾರೆ. ನಾವು 8ನೇ ತಿಂಗಳಿನಲ್ಲಿ ಹೋಗಿದ್ವಿ. ನಮ್ಮ ಪಾಪುಗೆ 8 ತಿಂಗಳಾಯಿತು ಅಂತ. ಸೊ ಅಲ್ಲೋಗಿ ಅನ್ನಪ್ರಸನ್ನ ಮಾಡ್ತಾರೆ. ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೂ 300 ರೂಪಾಯಿ ಟಿಕೆಟ್ ತೊಗೊಂಡ್ರೆ ಅವರೇ ಅಲ್ಲೇ ಪ್ರಸಾದ ಕೊಡ್ತಾರೆ. ಬೆಳ್ಳಿ ಬಟ್ಲು ಸ್ಪೂನು ನಾವೇ ತೊಗೊಂಡೋಗ್ಬೇಕು. ಸೊ ಅಲ್ಲಿ 500 ಇರ್ತಾರೆ. ಶಾಸ್ತ್ರದ ಪ್ರಕಾರ ಅವರು ಅನ್ನಪ್ರಸನ್ನ ಮಾಡಿಸಿ ಮಗುಗೆ ಪಾಯಸ ಥರ ಕೊಟ್ಟಿರ್ತಾರೆ. ಪಾಯಸ ತಿನ್ನಿಸೋದು ಯಾಕೆ ಅಂದರೆ ಇದು ಮಗುಗೆ ಹಾರ್ಡ್ ಫುಡ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ಲರೂ ಮನೆಗಳಲ್ಲೂ ಅನ್ನಪ್ರಸನ್ನ ಅಂತ ಮಾಡ್ತಾರೆ. ಅದು ಮನೇಲೂ ಮಾಡ್ತಾರೆ, ಮನೆ ಹತ್ರ ಇರೋ ಟೆಂಪಲಲ್ಲೂ ಮಾಡ್ತಾರೆ. ನಾವು ಹೊರನಾಡಿಗೆ ಹೋಗಿದ್ವಿ. ಹೊರನಾಡಿನಲ್ಲಿ ಅನ್ನಪೂರ್ಣೇಶ್ವರಿ ಸನ್ನಿಧಿಯಲ್ಲಿ ಮಾಡಿಸೋಣ ಅಂತ. ಯಾಕೆ ಅಂದರೆ ಅನ್ನಕ್ಕೆ ಅಧಿದೇವತೆ ಅನ್ನಪೂರ್ಣೇಶ್ವರಿ ಆಗಿರೋದ್ರಿಂದ ಅಲ್ಲೇ ಮಾಡಿಸಿದ್ರೆ ಒಳ್ಳೆಯದು ಅಂತ. ಸೊ ಹೊರನಾಡಿಗೆ ಹೋಗಿದ್ವಿ. ಹೊರನಾಡಿನಲ್ಲಿ ಮಾಡಿಸ್ಕೊಂಡು ಅದೆಲ್ಲ ಮುಗಿಯೋಷ್ಟೊತ್ತಿಗೆ ಒಂದು 10 ನಿಮಿಷದಲ್ಲಿ ಅನ್ನಪ್ರಸನ್ನ ಕಾರ್ಯಕ್ರಮ ಮುಗಿಯುತ್ತೆ. ಅಲ್ಲೇ ದೇವ್ರ ದರ್ಶನ ಎಲ್ಲ ಮಾಡಿ ದರ್ಶನ ಮಾಡಿಕೊಂಡು ಅಲ್ಲೇ ಹೊರನಾಡಿನಲ್ಲಿ ಟಿಫನ್ ಮಾಡಿ ಶೃಂಗೇರಿಗೆ ಬಂದ್ವಿ. ಶೃಂಗೇರಿನಲ್ಲಿ ಬರೋಷ್ಟೊತ್ತಿಗೆ 1 ಗಂಟೆ ಆಗಿತ್ತು. 1 ಗಂಟೆಗೆ ಶೃಂಗೇರಿ ಶಾರದಾಂಬ ದರ್ಶನ ಮಾಡಿ ಶಾರದಾಂಬ ದೇವಿ ಸನ್ನಿಧಿಯಲ್ಲೇ ಪ್ರಸಾದ ಮಾಡಿದ್ವಿ ಮಧ್ಯಾಹ್ನದ ಊಟ. ಹಾಗೆ ಅಲ್ಲಿ ಮುಗಿಸ್ಕೊಂಡು ಬಾಳೆಹೊನ್ನೂರಿಗೆ ಬಂದ್ವಿ. ಬಾಳೆಹೊನ್ನೂರು ಬಂದು ನಮ್ಮ ಗುರುಗಳ ಮಠ. ಸೊ ಇಲ್ಲಿ ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆ ನಮ್ಮ ಗುರುಗಳಾದ ಶ್ರೀ ರೇಣುಕಾಚಾರ್ಯರ ದರ್ಶನ ಮಾಡಿಕೊಂಡು ಅಲ್ಲೇ ಮಗು ಕೂಡ ಪೂಜೆ ಮಾಡಿಸಿ ಅಲ್ಲೂ ದಾಸೋಹಕ್ಕೆ ಅಕ್ಕಿ ಸಹ ಕೊಟ್ವಿ. ಅಲ್ಲಿ ದಾಸೋಹ ನಡೀತಿರುತ್ತೆ ಡೈಲಿ, ಮಧ್ಯಾಹ್ನ, ರಾತ್ರಿ ಮತ್ತು ಬೆಳಗ್ಗೆ 3 ಹೊತ್ತೂ ಅಲ್ಲಿ ದಾಸೋಹ ಕೊಡ್ತಾರೆ. ದೇವಸ್ಥಾನದಲ್ಲೇ ಟೈಮಿಂಗ್ಸ್ ಇರುತ್ತೆ. ಟೈಮಿಂಗ್ಸ್ ಪ್ರಕಾರ ಕೊಡ್ತಾರೆ. ನಾವು ಹೋಗಿದ್ದ ದಿವಸ ಸ್ವಾಮಿಗಳು ಇರಲಿಲ್ಲ. ಸ್ವಾಮಿಗಳು ಪೌರ್ಣಮಿ ದಿವಸ ಮಾತ್ರ ಇರ್ತಾರಂತೆ. ಸೊ ನಾವಲ್ಲೇ ದರ್ಶನ ಎಲ್ಲ ಮಾಡಿಕೊಂಡು ಮಠ ನೋಡ್ಕೊಂಡ್ವಿ ತುಮಕೂರಿಗೆ. ತುಂಬ ಚೆನ್ನಾಗಿತ್ತು. ಎಲ್ಲ 2 ಡೇಸು ಎಲ್ಲ ಕಡೆಯೂ ದರ್ಶನ ತುಂಬ ಚೆನ್ನಾಗಾಯಿತು. ಏಕೆಂದರೆ ನಾವು ಹೋಗಿದ್ದು ವರ್ಕಿಂಗ್ ಡೇಸಲ್ಲಿ ಗುರುವಾರ ಮತ್ತು ಶುಕ್ರವಾರ. ಅದರಿಂದ ಎಲ್ಲೂ ರಶ್ ಇರಲಿಲ್ಲ. ಎಲ್ಲ ಕಡೆಯೂ ಅರ್ಧ ಗಂಟೆ ಒಳಗೆ ದರ್ಶನ ಆಯಿತು. ಎಲ್ಲರಿಗೂ ಒಂದು ಸಜೆಸ್ಟ್ ಮಾಡೋದು ಸ್ಯಾಟರ್ಡೆ ಸಂಡೇ ಅವಾಯ್ಡ್ ಮಾಡಿ. ಆದಷ್ಟು ಟ್ಯೂಸ್ಡೇ ಟು ಥರ್ಸ್ಡೇ ಹೋಗಿ, ತುಂಬ ಚೆನ್ನಾಗಿರುತ್ತೆ.